ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಲಿಪ್ ಬಾಮ್ನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ನೋಡೋಣ. ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋಂಥ ಈ ಲಿಪ್ ಬಾಮ್ ಅದೇನು ಅಂದರೆ ಬೀಟ್ರೂಟ್ ಮತ್ತು ತುಪ್ಪನ ಉಪಯೋಗಿಸಿ ಮಾಡಿರೋಂಥ ಲಿಪ್ ಬಾಮ್. ನಾರ್ಮಲಿ ಚಿಕ್ಕ ಮಕ್ಕಳು ನಾವು ಲಿಪ್ಸ್ಟಿಕ್ ಹಾಕೋಬೇಕಾದ್ರೆ ಅವರು ಬಂದು ಹಾಕೊತಾರೆ, ಅದರಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ ಯೂಸ್ ಮಾಡದೆ ಈ ರೀತಿ ನೀವು ಲಿಪ್ ಬಾಮ್ ಮಾಡಿಕೊಡಿ, ಕಲರು ಬರುತ್ತೆ, ಹಾಗೆ ಮಾಯ್ಶ್ಚರೈಸ್ಡ್ ಆಗೂ ಇರುತ್ತೆ. ಹಾಗಾದರೆ ಬನ್ನಿ ಈ ಲಿಪ್ ಬಾಮ್ನ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನನ್ನ ಮಗಳು ಅಪ್ಲೈ ಮಾಡ್ಕೊಂಡಿದ್ದಾಳೆ ಲಿಪ್ ಬಾಮ್. ಸೊ ಈ ರೀತಿ ಕಲರ್ ಆಗುತ್ತೆ. ಬನ್ನಿ ಬೀಟ್ರೂಟ್ ಲಿಪ್ ಬಾಮ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಅಂದರೆ 1-2 ಮೀಡಿಯಮ್ ಸೈಜ್ ಬೀಟ್ರೂಟ್ನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಒಳ್ಳೆ ಪೇಸ್ಟ್ ಥರ ಹಾಕಬೇಕು, ಅಷ್ಟು ತನಕನೂ ಗ್ರೈಂಡ್ ಮಾಡ್ಕೊಳ್ಳಿ. ಒಂಚೂರು ನೀರು ಯೂಸ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ 1-2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಈ ರೀತಿ ಜ್ಯೂಸ್ ಆಗುತ್ತೆ. ಸೊ ಇದನ್ನು ಈ ರೀತಿ ಶೋಧಿಸ್ಕೋಬೇಕು. ನಾನಿಲ್ಲಿ ಡೈರೆಕ್ಟಾಗಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೇ ಈ ರೀತಿ ಸ್ಟ್ರೈನ್ ಮಾಡ್ಕೊತಿದ್ದೀನಿ. ಸೊ ಈ ರೀತಿ ಎಲ್ಲ ಪೇಸ್ಟ್ನ ಕೂಡ ಈ ರೀತಿ ಫುಲ್ ಸ್ಟ್ರೈನ್ ಮಾಡ್ಕೊಳ್ಳಿ. ಜ್ಯೂಸ್ ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ, ನೋಡ್ತಿರಲ್ಲ ಇಷ್ಟ ಆಗಿದೆ. ಸೊ ಇವಾಗ ಗ್ಯಾಸ್ ಮೇಲೆ ಇಟ್ಟು ಸ್ಟವ್ನ ಸ್ವಿಚ್ ಆನ್ ಮಾಡ್ಕೊತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಅಷ್ಟು ತನಕನೂ ಕುದಿಸ್ಬೇಕಾಗುತ್ತೆ. ಸೊ ನೋಡ್ತಿದ್ದೀರಲ್ಲ ಕುದಿಯೋದು ಸ್ಟಾರ್ಟ್ ಆಗಿದೆ. ಒಂದು 5-6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೆ. ನೋಡ್ತಿದ್ರಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿದೆ ಸಾಕು. ಇಷ್ಟ ಆದರೆ ಇನ್ನೂ ಜಾಸ್ತಿ ಆದರೆ ಇನ್ನೂ ಗಟ್ಟಿ ಆಗೋಗುತ್ತೆ. ಸೊ ಈ ಟೈಮಲ್ಲಿ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಲಿಪ್ ಬಾಮ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಸೊ ಇವಾಗ ತಣ್ಣಗಾಗಿರುವಂಥ ಈ ಬೀಟ್ರೂಟ್ ಪೇಸ್ಟ್ನ 1 ಟೀ ಸ್ಪೂನ್ ಅಷ್ಟು ತೊಗೊತಿದ್ದೀನಿ. ಅದೇ ಸ್ಪೂನಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ 1 ಟೀ ಸ್ಪೂನ್ ಅಷ್ಟು ವ್ಯಾಸ್ಲೈನ್ನ ಹಾಕೊತಿದ್ದೀನಿ. ಸೊ ಇದೆರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಪ್ರೇಟ್ ಆಗಿರಬಾರ್ದು, ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ಲಿಪ್ ಬಾಮ್ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡವರು ಅಡಲ್ಟ್ಸ್ ಯೂಸ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ವ್ಯಾಸ್ಲೈನ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೊ ಮಕ್ಕಳಿಗೇನಾದರೂ ಅಂದರೆ ಒಂದು 5 ಇಯರ್ಸ್ ಮೇಲೆ ಇರೋರಿಗೆ ಏನಾದರೂ ಯೂಸ್ ಮಾಡಬೇಕು ಅಂದರೆ ತುಪ್ಪದಿಂದ ಮಾಡೋಣ, ಅದು ಕೂಡ ತೋರಿಸ್ತೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿರುವಂಥ ಈ ಮಿಕ್ಸ್ನ ಈ ರೀತಿ ಒಂದು ಕಂಟೈನರಲ್ಲಿಟ್ಟು ಫ್ರಿಜ್ಜಲ್ಲಿ ಒಂದು 20 ಮಿನಿಟ್ಸ್ ಇಡೋಣ. ಇವಾಗ ಮತ್ತೊಂದು ಬೌಲ್ ತೊಗೊಳ್ಳಿ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಬೀಟ್ರೂಟ್ ಪೇಸ್ಟ್ನ ಹಾಕ್ಕೊಳ್ಳಿ. ಸೊ ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಸೊ ಇದು ಮಕ್ಕಳಿಗೆ ಯೂಸ್ ಮಾಡ್ಕೋಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಯೂಸ್ ಮಾಡ್ಕೋಬೋದು. ಅದಕ್ಕೆ 2 ಮೆಥಡ್ ತೋರಿಸ್ತಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಅನುಕೂಲ ಇರುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ತುಪ್ಪ ಹಾಕಿರೋದ್ರಿಂದ ಕೈಯಿಂದ ಈ ರೀತಿ ನಾವು ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ನಮ್ಮ ಕೈಯಲ್ಲಿರೋಂಥ ಬಿಸಿ ತಾಕಿ ಸ್ವಲ್ಪ ಕರಗುತ್ತೆ ತುಪ್ಪ. ಸೊ ಇವಾಗ ಇದನ್ನು ಕೂಡ ಈ ರೀತಿ ಒಂದು ಕಂಟೈನರಲ್ಲಿ ಹಾಕಿ 20 ನಿಮಿಷ ಫ್ರಿಜ್ಜಲ್ಲಿಡೋಣ. ಇವಾಗ 20 ನಿಮಿಷ ಆಗಿದೆ. ಫಸ್ಟ್ ನಾನು ವ್ಯಾಸ್ಲಿನಿಂದ ಮಾಡಿದ್ದೀನಲ್ಲ ಅದನ್ನು ತೋರಿಸ್ತಿದ್ದೀನಿ. ನೋಡ್ತಿದ್ರಲ್ಲ ಗಟ್ಟಿ ಆಗಿದೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಕಲರ್ ನೋಡಿ ಈ ರೀತಿ ಇದೆ. ಇವಾಗ ತುಪ್ಪದಿಂದ ಮಿಕ್ಸ್ ಮಾಡಿದ್ದೀವಲ್ಲ ಆ ಬಾಕ್ಸ್ನ ನೋಡೋಣ. ಸೊ ವ್ಯಾಸ್ಲಿನ್ದು ಇದು ಏನು ಡಿಫ್ರೆನ್ಸ್ ಅಂದರೆ ಇದು ಸ್ವಲ್ಪ ನೀರಾಗಿದೆ ಅಷ್ಟೇ. ಇದನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿಟ್ಟರೆ ನೀವು 1 ತಿಂಗಳ ತನಕ ಯೂಸ್ ಮಾಡ್ಕೋಬೋದು. ಹಾಗೆ ನಿಮ್ಮ ಲಿಪ್ಸ್ ಏನಾದರೂ ಡಾರ್ಕ್ ಆಗಿದೆ ಅಂದರೆ 15 ದಿವಸ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಮಲ್ಕೊಳ್ಳಿ, ಖಂಡಿತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೋಡ್ತಿದ್ದೀರಲ್ಲ ಇಲ್ಲಿ ನನಗೆ 3 ಬಾಕ್ಸ್ ಆಗಿದೆ 1 ಕಪ್ಪಷ್ಟು ಬೀಟ್ರೂಟಿಂದ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೀಟ್ರೂಟ್ ಲಿಪ್ ಬಾಮ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನಿಮ್ಮ ಮನೆಯಲ್ಲೂ ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿದ್ರೆ ಈ ರೀತಿ ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ನನ್ನ ಮಗಳು ಕೂಡ ತುಂಬಾ ಖುಷಿಯಾಗಿದ್ದಾಳೆ. ಖಂಡಿತ ಟ್ರೈ ಮಾಡಿ. ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.